ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿ ಲೂಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿ ಲೂಪ್ ಡಿಸ್ಕ್ ಶೆಡ್ಯೂಲ್ ಅಲ್ಲಿ ಸಿ ಲೂಪ್. ಸೊ ಸಿ ಲೂಪ್ ನ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ 0 ಇಂದ ಶುರು ಮಾಡಬೇಕು. ಅವ್ರು ಕೊಟ್ಟಿಲ್ಲ ಅಂತಂದ್ರು. ಫೈನಲ್ ಯಾವುದು 199. ಸೊ ಫೈನಲ್ 199. ಸೊ ಇವಾಗ ನನಗೆ 0 ಮತ್ತೆ ಫೈನಲ್ ಆಯ್ತು. ಸೊ ಇವಾಗ ಸ್ಟಾರ್ಟ್ ಮತ್ತೆ ಕೊಟ್ಟಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಸೇರಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಸೊ ಚಿಕ್ಕದು ಯಾವ್ದಿರೋದು 14, next 37, next ಯಾವುದು 53 ಆದ್ಮೇಲೆ 65, next 67, next 98, next ಯಾವುದು 122, 124 ಇನ್ನು ಉಳಿದಿರೋದು 183. ಇವಾಗ ಏನಾಯ್ತು, 0 ಇಂದ ಸ್ಟಾರ್ಟ್ ಮಾಡಿ ಫೈನಲ್ ಯಾವುದು 199 ಕೊಟ್ಟಿದ್ರು. ಸೊ ಫೈನಲ್ 199 ವರೆಗೂ ಈ ಸ್ಟಾರ್ಟ್ ನ ಮತ್ತೆ ಇನ್ನು ಉಳಿದಿರೋದು ಎಲ್ಲದನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರುತ್ತೆ. ಇವಾಗ ಒಂದನ್ನ ಸಿಲಿಕ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಏನು ಇನ್ಕ್ರೀಸಿಂಗ್ ಅಷ್ಟೇ. ಇನ್ಕ್ರೀಸಿಂಗ್ ಮಾತ್ರ ನಿಮಗೆ ಗೊತ್ತಿರಬೇಕು. ಸೊ ಸ್ಟಾರ್ಟ್ ಯಾವುದು 53 ಇಂದ ಸ್ಟಾರ್ಟ್ ಮಾಡಬೇಕು. ಏನ್ ಮಾಡಬೇಕು, ಇನ್ಕ್ರೀಸಿಂಗ್ ಅಲ್ವಾ, ಇನ್ಕ್ರೀಸಿಂಗ್ ಆರ್ಡರ್ ಮಾಡ್ತಾ ಹೋಗಿ. 53 ಇಂದ 65, 65, ನೆಕ್ಸ್ಟ್ 65 ಇಂದ 67 ಆರೋಸ್ ನ ತೋರಿಸಬೇಕು. ಸೊ 98, ನೆಕ್ಸ್ಟ್ 112 ಅಲ್ಲ 122, 124, ನೆಕ್ಸ್ಟ್ 183. ಸೊ 183 ಗೆ ಸ್ಟಾಪ್ ಮಾಡಬೇಕು. ಈಗ 199 ಹೋಗಬಾರ್ದು. ಸೊ ಎಂಡ್ ಆದ್ರೆ ಏನಾಗುತ್ತೆ, ಮತ್ತೆ ಇನ್ನು 2 ಎಲಿಮೆಂಟ್ಸ್ ಇದೆ. ಸೊ ಏನ್ ಮಾಡಬೇಕು, 183 ಇಂದ ಡೈರೆಕ್ಟ್ 0 ಬರಬೇಕು. 0 ಬಂದಾದ್ಮೇಲೆ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇರಬೇಕು. ಸೊ 0 ಆದ್ಮೇಲೆ ಮತ್ತೆ 14 ಆದ್ಮೇಲೆ ಇನ್ನು ಉಳಿದಿರುವಂತದ್ದು ಯಾವುದು 37. ಸೊ ನಾವು ಬಿಟ್ಟಿರುವಂತ ಎಲಿಮೆಂಟ್ ಯಾವುದು, ಕೊನೆಯ ಎಲಿಮೆಂಟ್ ಯಾವುದು 199 ನ ಬಿಟ್ಟಿದ್ದೀವಿ. ಈಗ ಏನ್ ಮಾಡಬೇಕು, ಪ್ರತಿಯೊಂದರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲನೇದಾದ್ರು 65 ಮೈನಸ್ 53 ಪಾಸಿಟಿವ್ ವ್ಯಾಲ್ಯೂಸ್ ಬರೋ ರೀತಿ ಮಾಡಬೇಕು. ಸೊ ದೊಡ್ಡ ವ್ಯಾಲ್ಯೂ ಮತ್ತೆ ಮೈನಸ್ ಚಿಕ್ಕ ವ್ಯಾಲ್ಯೂ ಆ ತರ ಮಾಡಿದ್ರೆ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. 65 ಮೈನಸ್ 53 12 ಪ್ಲಸ್ 67 ಮೈನಸ್ 65 2 ಪ್ಲಸ್ 98 ಮೈನಸ್ 67 98 ಮೈನಸ್ 67 31 ಪ್ಲಸ್ 122 ಮೈನಸ್ 98 122 ಮೈನಸ್ 98 24 plus 124 minus 122 2 plus 183 minus 124 59 plus 183 minus 0 ಈಗ ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಕೊಡಬೇಕು. ಸೊ 183 plus 14 minus 0 14 plus 37 minus 14 37 minus 14 ಯಾವುದು 23. ಈಗ ಪ್ರತಿಯೊಂದು ವ್ಯಾಲ್ಯೂನು ಆಡ್ ಮಾಡಿದ್ರೆ ಎಷ್ಟು ನಂಬರ್ ಆಫ್ ಬಿಟ್ಸ್ ಬೇಕು ಅಂತ ಗೊತ್ತಾಗುತ್ತೆ. ಎಷ್ಟು 12 ಪ್ಲಸ್ 2 ಪ್ಲಸ್ 31 24 2 59 183 14 23. ಸೊ ಟೋಟಲ್ ಎಷ್ಟು ಬರುತ್ತೆ, ಟೋಟಲ್ ನಂಬರ್ ಆಫ್ ಬಿಟ್ಸ್ ಎಷ್ಟು ಬೇಕು 350. ಇಷ್ಟೇ ಸಿಂಪಲ್. ಫಸ್ಟ್ ಏನ್ ಮಾಡಬೇಕು, 53 ಇಂದ ಸ್ಟಾರ್ಟ್ ಮಾಡಬೇಕು. ಫೈನಲ್ ವ್ಯಾಲ್ಯೂಗೆ ಹೋಗಬಾರ್ದು, ಆ ರೀತಿ ಇನ್ಕ್ರೀಸ್ ಆಗಿ ಹೋಗ್ಬೇಕು. ಸೊ ಫೈನಲ್ ವ್ಯಾಲ್ಯೂ ಒಂದೇ ಉಳ್ಕೊಂಡಿದೆ, ಇನ್ಯಾವುದೂ ಇಲ್ಲ ಅಂತ ಅಂದಾಗ ಮತ್ತೆ 0 ಬಂದು ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಬರೆದಾದ್ಮೇಲೆ ಪ್ರತಿಯೊಂದಕ್ಕೂ ಇರುವಂತ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಸಮ್ ಮಾಡಿದ್ರೆ ನಮಗೆ ಎಷ್ಟು ನಂಬರ್ ಆಫ್ ಬಿಟ್ಸ್ ಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.